ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ಭವ್ಯ. ಫ್ರೆಂಡ್ಸ್, ದಿಢೀರ್ ಅಂತ ಊರಿಗೆ ಹೊಟ್ಟಿದೀವಿ ಅತ್ತೆ ಮನೆಗೆ. ಏನಕ್ಕೆ ಹೋಗ್ತಿದೀವಿ ಅಂತ ಆಮೇಲೆ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರ್ಗೂ ನೋಡಿ. ಹಾಗೆ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿರೋರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿಸಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ ಸಂಜು, ಹಾಯ್ ಬಾಯ್. ಚಿನ್ನ ಎಲ್ಲ ಹೋಗ್ತಿದೀವಪ್ಪ? ಅತ್ತೆ ಮನೆಗೆ. ಅತ್ತೆ ಮನೆಗ? ನಿನ್ಗೇನಾಗ್ಬೇಕು? ನಂಗೆ ಅಜ್ಜಿ ಮನೆ. ನಿಂಗ ಅಜ್ಜಿ ಮನೆ, ನಂಗ ಅತ್ತೆ ಮನೆ. ಬನ್ನಿ ಹೋಗೋಣ ಅಂತಾನು ಎಲ್ರು. ಬನ್ನಿ ಫ್ರೆಂಡ್ಸ್ ಅನ್ನು. ಅಲ್ಲ ಬನ್ನಿ ಫ್ರೆಂಡ್ಸ್. ಓಕೆ ಬಾಯ್ ಅನ್ನು. ಓಕೆ ಬಾಯ್. ಬನ್ನಿ ಹೋಗೋಣ ಅನ್ನು. ಬೀಗ ಹೋಗೋಣ ಬಾ. ಹೋಗೋ ರೋಡಲ್ಲಿನೇ ಪಂಚಮುಖ ಗಣೇಶ ಟೆಂಪಲ್ ಇದೆ. ನೀವು ನೋಡ್ತಿರ್ಬೋದು. ಗಣೇಶ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ಅಟ್ರಾಕ್ಟಿವ್ ಆಗಿದೆ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ನಾನು ಹೋಗಬೇಕಾದ್ರೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಒಂದು ಬಿಲ್ಡಿಂಗ್ ಕಟ್ತಿದ್ದಾರೆ. ಒಬ್ಬ ಮನುಷ್ಯನ ರೀತಿ ಆ ಬಿಲ್ಡಿಂಗ್ನ ಕಟ್ತಿದ್ರು. ನೋಡೋದಕ್ಕೆ ಅದು ಒಂಥರ ಚೆನ್ನಾಗಿತ್ತು. ಅದಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹಾಗೆ ನಾವು ಇಲ್ಲಿ ಕಾಮತ್ ವೆಜ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಬಿಡದಿ ಹತ್ರ ಇದೆ. ಇಲ್ಲಿ ಫುಡ್ಡೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾವು ಮಧ್ಯಾಹ್ನ ಲಂಚ್ ಮಾಡಿರಲಿಲ್ಲ, ಸೊ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ತುಂಬ ಲೇಟಾಗಿಬಿಟ್ಟಿತ್ತು. ಸೊ ಊರಿಗೆ ಹೋಗೋ ತನಕ ತುಂಬ ಹಸಿವಾಗುತ್ತೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಇವಾಗ ತಿನ್ಕೊಂಡು ಹೊರಡಬೇಕು. ಇಲ್ಲಿ ರೆಸ್ಟೋರೆಂಟ್ ಅಂತೂ ತುಂಬಾ ಕ್ಲೀನಾಗಿದೆ, ಹಾಗೆ ಸ್ಪೇಷಿಯಸ್ ಆಗಿದೆ. ಯಾವಾಗಲಾದರೂ ಫ್ಯಾಮಿಲಿ ಜೊತೆ ನೀವೇನಾದರೂ ಈ ರೆಸ್ಟೋರೆಂಟ್ಗೆ ಬಂದರೆ ಆರಾಮಾಗಿ ನಿಮ್ಗೇನು ಬೇಕು ಅದನ್ನು ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಕ್ಲೀನಾಗಿ ಅಷ್ಟು ಚೆನ್ನಾಗಿಟ್ಟಿದ್ದಾರೆ ಈ ರೆಸ್ಟೋರೆಂಟ್ನ. ಚಿನ್ನು, ಊಟನೂ ತಿನ್ಬೇಕು ನೀನು, ಆಯ್ತಾ? ಊಟನೂ ಮಾಡಬೇಕು, ಇಲ್ಲಾಂದ್ರೆ ಐಸ್ ಕ್ರೀಮ್ ಇಸ್ಕೊಬಿಡ್ತೀನಿ ನಾನು. ಎಮ್ಮಿ, ನಿಂಗೇನು ಬೇಕು? ನನಗೆ ಮಶ್ರೂಮ್ ಬಿರಿಯಾನಿ. ಕಂದ, ನಿನ್ಗೇನು ಬೇಕು? ಬೇರೆ ಐಸ್ ಕ್ರೀಮ್ ತಿಂತಿದ್ಯಲ್ಲ, ಬೇರೆ ಏನು ಬೇಕು? ಏನು ಬೇಕು? ನ್ಯೂಡಲ್ಸ್ ಬೇಕಾ?
ನಾನು ಮಶ್ರೂಮ್ ಬಿರಿಯಾನಿ ಆರ್ಡರ್ ಮಾಡಿದ್ದೆ. ಟೇಸ್ಟ್ ಚೆನ್ನಾಗಿದ್ದರೆ ಅದನ್ನೇ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಸಂಜುನು ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಅವರು ಅದನ್ನೇ ತಗೊಂಡ್ರು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ. ಒಂದು ಬಿರಿಯಾನಿಗೆ 160 ರುಪೀಸ್ ಇದೆ. ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಯಾವಾಗಲಾದರೂ ಹೋದಾಗ ನೀವು ಮಶ್ರೂಮ್ ಬಿರಿಯಾನಿನ ಟೇಸ್ಟ್ ಮಾಡಿ. ಟೇಸ್ಟ್ ಅಂತೂ ಮರೆಯೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ಕಾಮತ್ ವೆಜ್ ರೆಸ್ಟೋರೆಂಟ್ ಅಂತ ಇದು ಬಿಡದಿ ಹತ್ರ ಇದೆ. ಹೋಗೊಂದ್ಸಲ ವಿಸಿಟ್ ಮಾಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹೆಂಗಿದ್ದೆ ಸಂಜು? ಚಿನ್ನು ನೀನು ತಿನ್ನೋಕಂದ ತಿನ್ಸು ಸಂಜೆ ಅವನಿಗೆ. ನಿಮ್ಮ ಬೇರೆ ಏನು ತಿಂತಿಪ್ಪ? ಏನು ಬೇಕು ಚಿನ್ನು? ತಿನ್ಬೇಕು ಪಾಪು. ಐಸ್ ಕ್ರೀಮ್ ಇಷ್ಟ ಆಯ್ತಾ? ಬಾಯ್ ಬಿಟ್ಟು ಹೇಳು, ಎಷ್ಟು ಇಷ್ಟ ಆಯ್ತು? ನಾಳೆ ಬೇಕಾ? ಬೇರೆ ಏನ್ ಬೇಕು? ಜೋರಾಗಿ ಮಾತಾಡ್ಬೇಕು, ಅವ್ರಿಗೆಲ್ಲ ಕೇಳಿಸ್ತಲ್ಲ ನೀನ್ ಮಾತಾಡೋದು. ಜೋರಾಗಿ ಮಾತಾಡೋ. ನಾನು ಯಾಕೋ ಮಾತಾಡೋ ಮೂಡಲ್ಲಿಲ್ಲ. ಚಿನ್ನುಗಂತೂ ತುಂಬಾ ನಿದ್ರೆ ಬಂದಿದೆ. ಆದರೂ ಕೇಳಿದ್ರೆ ಇಲ್ಲ ಅಂತ ಹೇಳ್ತಿದ್ದಾನೆ. ಇನ್ನು ಸ್ವಲ್ಪ ಟೈಮ್ ಅಷ್ಟೇ ಅವನು ಮಲ್ಕೊಬಿಡ್ತಾನೆ. ಆದರೂ ನಿದ್ರೆ ಬಂದಿದ್ರೂ ಸುಮ್ಮನೆ ಕೂತಿದ್ದಾನೆ. ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ತುಂಬಾ ಟ್ರಾಫಿಕ್ ಇದೆ. ಇವಾಗ ಆಲ್ರೆಡಿ ತುಂಬ ಲೇಟ್ ಆಗಿದೆ. ನಾವು ಮನೆಗೆ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ. ಆದರೂ ತುಂಬಾ ಟ್ರಾಫಿಕ್ ಅಪ್ಪ. ಈ ಬ್ಯಾಂಗ್ಳೂರಿಂದ ಹೊರಟ್ರೆ ಮೈಸೂರು ಸಿಗೋವರೆಗೂ ಇದೇ ರೀತಿ ಇರುತ್ತೆ. ನೈಟ್ ಟೈಮ್ ಅಲ್ವಾ, ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇರುತ್ತೆ.
ಚಿನ್ನು ಮಲ್ಕೊಂಡೇ ಬಿಟ್ಟ. ಹಾಗೆ ನಾನು ಸಂಜು ಇಬ್ಬರು ಒಬ್ರಿಗೊಬ್ರು ಸಾಂಗ್ನ ಡೆಡಿಕೇಟ್ ಮಾಡ್ತಾ ನಮ್ಮ ಫೇವ್ರೆಟ್ ಸಾಂಗ್ಸ್ನ ಕೇಳ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ನಾವು ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ನನ್ನ ಮೈದ್ನನಿಗೆ ಹುಡುಗಿ ನೋಡೋ ಶಾಸ್ತ್ರ ಇತ್ತು, ಸೊ ಹೋಗ್ತಿದ್ದೀವಿ. ಹಾಗೆ ಹೋಗ್ತಾ ಮೈಸೂರಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸ್ ಶಾಪ್ ಸಿಕ್ತು. ಸೊ ಮನೆಗೆ ಸ್ವಲ್ಪ ಸ್ವೀಟ್ಸು ಮತ್ತು ಸ್ವಲ್ಪ ತಿಂಡಿ ತೊಗೊಳೋದಿತ್ತು, ಹಾಗೆ ತಗೊಂಡು ಹೊರಟ್ವಿ. ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿದೆ. ಕಂದ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಂಗೆ ಬೇಕ್ರಿಯಲ್ಲಿ ಏನೇನು ಇದೆಯೋ ಅದು ಬೇಕು ಇದು ಬೇಕು ಅಂತ ಎಲ್ಲನೂ ಕೇಳ್ತಿದ್ದ. ಸೊ ನೋಡ್ತಿದ್ದೆ ಅವ್ನಿಗೇನು ಫೇವ್ರೇಟು ಅದನ್ನು ತಗೊಳ್ಳೋಣ ಅಂತ ಅಂದ್ಬಿಟ್ಟು. ಮನೆ ಹತ್ರ ಇವಾಗ ಜಸ್ಟ್ ಬಂದ್ವಿ. ಸಂಜು ಅವ್ರ ಅಜ್ಜಿ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ವಾಕ್ ಮಾಡಿಕೊಂಡು. ಹಾಗೆ ಎಲ್ಲರೂ ಆಚೆನೇ ಇದ್ದರು. ನಾನು ಮನೆಗೆ ಹೋದ್ಮೇಲೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲೇ ಇಲ್ಲ, ಹಾಗೆ ಮಾತಾಡ್ತಾ ಕೂತ್ಕೊಬಿಟ್ಟೆ. ಅದ್ರ ನೆಕ್ಸ್ಟ್ ಡೇ ಪಾಪುಗೆ ಒಬ್ಬ ಫ್ರೆಂಡ್ ಸಿಕ್ಕಿದ್ದಾನೆ ನೋಡಿ, ಅವನ ಜೊತೆ ಆಟ ಆಡ್ತಾ ಕೂತಿದ್ದಾನೆ. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಯ್ ಮಾಡು. ನೀನು ಮಾಡಪ್ಪ. ನಿನ್ನ ಹೆಸ್ರೇನು ಹೇಳು? ನಿನ್ನ ಹೆಸ್ರೇನಪ್ಪ? ಜೋರಾಗಿ ಹೇಳ್ಬೇಕು. ಚಿರು. ಡಾಕ್ಟರ್. ಚುಚ್ಚಿ ಮಾಡಿ